बोलो भारत माता की गो माता की ಎಲ್ಲ ಆತ್ಮೀಯರೇ, ಇವತ್ತು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಉತ್ತರ ಶಿಬಿರ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಿಂದ ಇವತ್ತು ಅನೇಕ ಪ್ರತಿಭಾನ್ವಿತರಿಗೆ ಪ್ರತಿಭಾ ಪುರಸ್ಕಾರ, ಅನೇಕರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು, ಮಾಜಿ ಲೋಕಸಭಾ ಸದಸ್ಯರು, ಪ್ರಸ್ತುತ ಬಮೂಲ್ನ ಅಧ್ಯಕ್ಷರಾದಂಥ DK ಸುರೇಶ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಬೆಂಗಳೂರಿನ ಬಮೂಲ್ನ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ, ಗೌರವಾನ್ವಿತ ಎಲ್ಲ ಸಹಕಾರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರುಗಳೇ, ಸನ್ಮಾನವನ್ನು ಮಾಡಿಸ್ಕೊಂಡು ಬಂದಿರತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಮತ್ತು ಬೆಳಗ್ಗೆ 9 ಗಂಟೆಯಿಂದನೇ ಇಡೀ ನಮ್ಮ ಉತ್ತರ ಭಾಗದಿಂದ ಬಂದಿರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ನಿರ್ದೇಶಕರುಗಳು ಮತ್ತು ಮಕ್ಕಳು, ಅವರ ಪೋಷಕರು, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಸಮಯ ಆಗಿದೆ. 1:30-2 ಗಂಟೆ ಮೇಲೆ ಕೇಳುವಂಥ ತಾಳ್ಮೆ ನಿಮಗೂ ಇರಲ್ಲ, ನಮಗೂ ಕೂಡ ಅದಿಲ್ಲ. ಅದಕ್ಕೆ ಸುರೇಶ್ ಅಣ್ಣ ಹೇಳಿದ್ರು, ವಿಶ್ವನಾಥ್ನ 2 ನಿಮಿಷ ಮಾತಾಡ್ಬಿಡು ಅಂತೇಳಿ. ಒಂದಂತೂ ಸತ್ಯವನ್ನು ಹೇಳಬೇಕಾಗ್ತದೆ, ಸತ್ಯ ಹೇಳೋದಕ್ಕೇನು ಮುಜುಗರ ಏನಿಲ್ಲ. DK ಸುರೇಶ್ ಅವರು ಬಮೂಲ್ನ ಅಧ್ಯಕ್ಷರಾದಮೇಲೆ ನಾನು ಕೂಡ ಅಲ್ಲಿನ ಅನೇಕ ನನ್ನ ಸ್ನೇಹಿತರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವರು ಅಧ್ಯಕ್ಷರಾಗಿರೋದೇ ಕೆಲವ್ರಿಗೆ ಇಷ್ಟ ಇಲ್ಲ, ಯಾಕಂದರೆ ತಿನ್ನೋದು ನಿಲ್ಲಿಸ್ಬಿಟ್ಟವ್ರೆ, ಅದೇ ಸಮಸ್ಯೆ ಆಗಿರುವಂಥದ್ದು. ಈ ಮೇಯವ್ರಿಗೆಲ್ಲ ಕಡಿವಾಣ ಹಾಕ್ಬಿಟ್ಟವ್ರೆ. ಯಾಕಂದರೆ ಇದಕ್ಕೆ ಮೊದಲು ಬಮೂಲಲ್ಲಿ ನಷ್ಟವನ್ನು ಅನುಭವಿಸ್ತಾ ಇತ್ತು. ಅವರು ಬಂದಾದ ಮೇಲೆ ಬಿಗಿಯಾದ ನಿಲುವನ್ನು ತಗೊಂಡು ಇವತ್ತು ಬಮೂಲಲ್ಲಿ ಲಾಭದಾಯಕವಾಗಿ ನಡೆಸಿ ಇವತ್ತು ಅದರ ಲಾಭವನ್ನು ರೈತರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ಕ್ಷೇತ್ರದ ಪರವಾಗಿ ಅವರಿಗೆ ಮತ್ತು ಅವರ ನಿರ್ದೇಶಕರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಗೋ ಮಾತಾ ಕಿ ಎಲ್ಲ ಆತ್ಮೀಯರೇ, ಇವತ್ತು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಉತ್ತರ ಶಿಬಿರ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಿಂದ ಇವತ್ತು ಅನೇಕ ಪ್ರತಿಭಾನ್ವಿತರಿಗೆ ಪ್ರತಿಭಾ ಪುರಸ್ಕಾರ, ಅನೇಕರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು, ಮಾಜಿ ಲೋಕಸಭಾ ಸದಸ್ಯರು, ಪ್ರಸ್ತುತ ಬಮೂಲ್ನ ಅಧ್ಯಕ್ಷರಾದಂಥ DK ಸುರೇಶ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಬೆಂಗಳೂರಿನ ಬಮೂಲ್ನ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ, ಗೌರವಾನ್ವಿತ ಎಲ್ಲ ಸಹಕಾರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರುಗಳೇ, ಸನ್ಮಾನವನ್ನು ಮಾಡಿಸ್ಕೊಂಡು ಬಂದಿರತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಮತ್ತು ಬೆಳಗ್ಗೆ 9 ಗಂಟೆಯಿಂದನೇ ಇಡೀ ನಮ್ಮ ಉತ್ತರ ಭಾಗದಿಂದ ಬಂದಿರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ನಿರ್ದೇಶಕರುಗಳು ಮತ್ತು ಮಕ್ಕಳು, ಅವರ ಪೋಷಕರು, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಸಮಯ ಆಗಿದೆ. 1:30-2 ಗಂಟೆ ಮೇಲೆ ಕೇಳುವಂಥ ತಾಳ್ಮೆ ನಿಮಗೂ ಇರಲ್ಲ, ನಮಗೂ ಕೂಡ ಅದಿಲ್ಲ. ಅದಕ್ಕೆ ಸುರೇಶ್ ಅಣ್ಣ ಹೇಳಿದ್ರು, ವಿಶ್ವನಾಥ್ನ 2 ನಿಮಿಷ ಮಾತಾಡ್ಬಿಡು ಅಂತೇಳಿ. ಒಂದಂತೂ ಸತ್ಯವನ್ನು ಹೇಳಬೇಕಾಗ್ತದೆ, ಸತ್ಯ ಹೇಳೋದಕ್ಕೇನು ಮುಜುಗರ ಏನಿಲ್ಲ. DK ಸುರೇಶ್ ಅವರು ಬಮೂಲ್ನ ಅಧ್ಯಕ್ಷರಾದಮೇಲೆ ನಾನು ಕೂಡ ಅಲ್ಲಿನ ಅನೇಕ ನನ್ನ ಸ್ನೇಹಿತರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವರು ಅಧ್ಯಕ್ಷರಾಗಿರೋದೇ ಕೆಲವ್ರಿಗೆ ಇಷ್ಟ ಇಲ್ಲ, ಯಾಕಂದರೆ ತಿನ್ನೋದು ನಿಲ್ಲಿಸ್ಬಿಟ್ಟವ್ರೆ, ಅದೇ ಸಮಸ್ಯೆ ಆಗಿರುವಂಥದ್ದು. ಈ ಮೇಯವ್ರಿಗೆಲ್ಲ ಕಡಿವಾಣ ಹಾಕ್ಬಿಟ್ಟವ್ರೆ. ಯಾಕಂದರೆ ಇದಕ್ಕೆ ಮೊದಲು ಬಮೂಲಲ್ಲಿ ನಷ್ಟವನ್ನು ಅನುಭವಿಸ್ತಾ ಇತ್ತು. ಅವರು ಬಂದಾದ ಮೇಲೆ ಬಿಗಿಯಾದ ನಿಲುವನ್ನು ತಗೊಂಡು ಇವತ್ತು ಬಮೂಲಲ್ಲಿ ಲಾಭದಾಯಕವಾಗಿ ನಡೆಸಿ ಇವತ್ತು ಅದರ ಲಾಭವನ್ನು ರೈತರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ಕ್ಷೇತ್ರದ ಪರವಾಗಿ ಅವರಿಗೆ ಮತ್ತು ಅವರ ನಿರ್ದೇಶಕರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.